BJP ಮಾತನಾಡ್ತಾರೆ ಸಿದ್ಧಾಂತಗಳನ್ನು, ಆದರೆ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ. ಆದರೆ ಒಂದು ಹೊಸದಾಗಿ ಏನೋ ನರೇಂದ್ರ ಮೋದಿ ಏನೋ ಮಾಡ್ತಾರೆ ಅಂಥೇಳಿ ಒಂದು ಪರ್ಯಾಯ ವ್ಯವಸ್ಥೆ ಬಂದಿದೆ ಹೊರತು, ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಪ್ರಧಾನಮಂತ್ರಿ ಅಂಥ ವಿಚಾರವಂತರು, ಅಂಥ ಒಬ್ಬ ಅರ್ಥಶಾಸ್ತ್ರಜ್ಞ, ಒಬ್ಬ ಸಾಮಾನ್ಯರಂತೆ ಬದುಕುವಂಥ ವ್ಯಕ್ತಿ ಸಿಗ್ಲಿಕ್ಕೆ ಸಾಧ್ಯನಾ? ಇವನ್ ಈಸ್ ಡ್ರೆಸ್ ಸೋ ಸಿಂಪಲ್. ಇವನ್ ಟುಡೇ ಡಾಕ್ಟರ್ ಮನಮೋಹನ್ ಸಿಂಗ್ ಡ್ರೈವ್ ಇನ್ ಆರ್ಡಿನರಿ ಅಂಬಾಸಿಡರ್ ಕಾರ್. ಕಾಂಗ್ರೆಸ್ಗೆ ಪರ್ಯಾಯವಾಗಿ ಹಾಗಿದ್ರೆ ಬೇರೆ ಪಕ್ಷಗಳು ಬರಲೇಬಾರ್ದು. ನಿಮ್ಮ ವಾದ ಹೇಗಿದೆ ಅಂತಂದರೆ, ಅಲ್ಲ ನಾನು ಹೇಳ್ತಿರೋದು, ನರೇಂದ್ರ ಮೋದಿ ಅವರು ಬಂದರು ಅಂತ ಹೇಳುವಾಗ, ಇಲ್ಲ ನಮ್ಮದೇ ನಾವು ಹೋಗ್ತಾ ಇದ್ದ ದಾರಿನೇ ಸರಿ, ಅದರ ಬದಲಾಗಿ ಬೇರೆಯವರು ಬಂದರೆ ಅದು ಆಗೋದೇ ಇಲ್ಲ. ಸಮ್ಟೈಮ್ಸ್ ನೀವು ಹೇಳಿದ್ರಿ ಮನಮೋಹನ್ ಸಿಂಗ್ ಅವರು ವೆರಿ ಸಿಂಪಲ್. ಈಗಿನ ಜನತೆ ಇಷ್ಟಪಡ್ತಾ ಇರಲಿಕ್ಕಿಲ್ಲ ಸರ್, ಇಲ್ಲ ಪಾಶ್ ಬೇಕು ನಮಗೆ ಅಂತ ಅನಿಸ್ತಾ ಇರ್ಬೋದು. ನಾನು ಹೇಳ್ತಾ ಇರೋದು, ನಾನು ಕಾಂಗ್ರೆಸ್ ಪಾರ್ಟಿಗೆ ಪರ್ಯಾಯವಾಗಿ ನರೇಂದ್ರ ಮೋದಿಯವರು ಬರಬಾರ್ದು, ಬಂದಿದ್ದು ಸರಿ ಅಲ್ಲ ಅಂತ ನಾನು ಹೇಳಲೇ ಇಲ್ಲ. ಆದರೆ ಏನು ನಿರೀಕ್ಷೆಯನ್ನು ಮಾಡಿದ್ವಿ, ನಾನು ಪ್ರಾಮಾಣಿಕವಾಗಿ ಮಾತಾಡ್ತೇನೆ, ಅದರಲ್ಲಿ ಏನು ತಪ್ಪೇನಿಲ್ಲ. ನನಗೆ ನಿರಾಸೆ ಆಗಿದೆ. ನಿರೀಕ್ಷೆ ಏನಿತ್ತು ಸರ್? ನೋಡಿ, ದೇಶದಲ್ಲಿ ಅವ್ರು ಹೇಳಿದರು ಭ್ರಷ್ಟಾಚಾರ ತೆಗಿತೇವೆ. ಎಲ್ಲಿ ಕಡಿಮೆ ಆಗಿದೆ ಭ್ರಷ್ಟಾಚಾರ? ಇಟ್ಸ್ ನಾಟ್ ಕ್ವಶನ್ ಆಫ್ ದ್ಯಾಟ್ ಪಾರ್ಟಿ, ದಿಸ್ ಪಾರ್ಟಿ, ದ್ಯಾಟ್ ಪಾರ್ಟಿ. ಈಗ ಅವ್ರ ಪಕ್ಷದಲ್ಲಿ ಏನು ಭ್ರಷ್ಟಾಚಾರ ಇಲ್ವಾ? ಈ ರಾಜ್ಯದಲ್ಲಿ ಕರ್ನಾಟಕ ಪಕ್ಷ ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಹೋಗ್ತದೆ. ಇಲ್ಲೂ ಕೂಡ ಹಂಗಾರೆ ಭ್ರಷ್ಟಾಚಾರ ಸಂಪೂರ್ಣವಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಲೇ ಇಲ್ವಲ್ಲ. ಇವತ್ತು ಭ್ರಷ್ಟಾಚಾರ ಇದೆ ನಮ್ಮಲ್ಲಿ, ನಿಮ್ಮ ಪಕ್ಷದಲ್ಲೂ ಕೂಡ ಇದೆ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದು ತಪ್ಪು. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇಡೀ ರಾಜಕೀಯ ವ್ಯವಸ್ಥೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ಸಂಪೂರ್ಣವಾಗಿ ಭ್ರಷ್ಟಮಯವಾಗಿದೆ. ಭ್ರಷ್ಟ ಅಂದರೆ ಬರೀ ಹಣ ತಿನ್ನೋದು ಒಂದೇ ಅಂತಲ್ಲ, ನಮ್ಮ ವಿಚಾರಗಳು ಕೂಡ. ವಾಟ್ ಈಸ್ ದ ಮೀನಿಂಗ್ ಆಫ್ ಕರಪ್ಷನ್? ನಾಟ್ ಓನ್ಲಿ ಟೇಕಿಂಗ್ ಮನಿ, ನಮ್ಮ ತಪ್ಪು ವಿಚಾರಗಳು ಅದು ಕೂಡ ಭ್ರಷ್ಟ ವ್ಯವಸ್ಥೆಯಿಂದನೇ ಕೂಡಿದೆ. ಹೀಗಾಗಿ ನಾನು ಹೇಳ್ತಾ ಇರೋದು, ಮೊದಲು ಹೇಗೆ 70ರಲ್ಲಿ 80ರ ದಶಕದಲ್ಲಿ ಪ್ರಾಮಾಣಿಕವಾದಂಥ ವ್ಯಕ್ತಿಗಳಿಗೆ, ಸರಳವಾದಂಥ ಜೀವನ ನಡೆಸುವಂಥ ವ್ಯಕ್ತಿಗಳಿಗೆ, ಮುಂದಿನ ತಲೆಮಾರಿನ ಜನಕ್ಕೆ ವಿಚಾರ ಮಾಡುವಂಥ ಅಲ್ಲಿ ಬಂದ್ರು ಎಲ್ಲಿಲ್ಲ. ಆ ಥರ ಬಂದರು. ಈಗ ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಆ ಥರ ಬಂದರೂ ಕೂಡ ಈ 89ರ ಸಂದರ್ಭದಲ್ಲಿ ನಾವು ಚಿನ್ನವನ್ನು ಅಡವಿಡಲೇಬೇಕಾಯಿತು. ನಾವೇನು ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನು ಕಾಣಲೇ ಇಲ್ಲ. ಅಲ್ಲ, ನಾನು ಈಗ ಹೇಳೋದು, ನರಸಿಂಹರಾವ್ ಅವರ ಕಾಲಾವಧಿಯಲ್ಲಿ ಯಾವಾಗೊಂದು ಗ್ಲೋಬಲೈಸೇಷನ್ಗೆ ನಾವು ಒಪ್ಕೊಂಡ್ವಿ, ಮುಕ್ತವಾದ್ವಿ, ಆ ನಂತರನೇ ಒಬ್ಬ ಕಾರ್ ಖರೀದಿ ಮಾಡುವಂಗಾಯ್ತು. ನರಸಿಂಹರಾವ್ ಅವ್ರು ಬಂದ ಮೇಲೆ ಆಯ್ತಲ್ಲ. ಬಟ್ ಅಲ್ಲಿಗೆ ಅಡಿಪಾಯ ಅಷ್ಟು ವರ್ಷಗಳದ್ದು ಬೇಕಾಗಿತ್ತಲ್ಲ ಸರ್? ಇಟ್ಸ್ ಎ ಗುಡ್ ಕ್ವಶನ್. ನಮ್ಮ ದೇಶದಲ್ಲಿ ಡ್ಯೂರಿಂಗ್ 1947 ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ 12.5%. ಅದು ಯಾವುದು? ಅರ್ಬನ್ ಏರಿಯಾದಲ್ಲಿ. ರೂರಲ್ ಏರಿಯಾ ಲೆಸ್ ದ್ಯಾನ್ 6%. ಇವತ್ತು 75% ಸಮೀಪಕ್ಕೆ ತಲುಪಿದ್ದೀವಲ್ಲ. ಇದಕ್ಕೆ ಕಾರಣ ಯಾರು? ಅಡಿಪಾಯ ಹಾಕಿದರು ಜವಾಹರ್ಲಾಲ್ ನೆಹರು. ನಮ್ಮ ದೇಶದಲ್ಲಿ ಒಂದು ಡ್ಯಾಮ್ ಇರಲಿಲ್ಲ, ನಾಟ್ ಇವನ್ ಒನ್ ಇರಿಗೇಷನ್ ಡ್ಯಾಮ್ ಇನ್ ದ ಕಂಟ್ರಿ. ಸುಮಾರು 70ರಿಂದ 80 ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಹೇಳ ಸರ್, ಚಿಕ್ಕದಲ್ಲ ಡ್ಯಾಮ್ಗಳನ್ನು ಕಟ್ಟಿದವರು ಯಾರು? ಈ ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ. ತುಂಗಭದ್ರಾ ಕಟ್ಟಿದಂಥವ್ರು ಯಾರು? ಹಿಂದಲ್ಲಿ ಕಾಂಗ್ರೆಸ್ ಸರ್ಕಾರ ತಾನೆ. ಆಲ್ಮಟ್ಟಿ ಡ್ಯಾಮನ್ನು ಕಟ್ಟಿದವ್ರು ಯಾರು? ನಾರಾಯಣಪುರ ಡ್ಯಾಮ್ ಕಟ್ಟಿದವ್ರು ಯಾರು? ಅಲ್ಲ, ಅಧಿಕಾರಕ್ಕೆ ಬಂದವರೇ ಕಟ್ಟಬೇಕಲ್ಲ ಸರ್ ಅದನ್ನು. ಅದನ್ನೇ ನಾನು ಹೇಳ್ತೇನೆ. ಹಂಗಾರೆ BJP ಅವರು ಮೇಲೆ ಒಂದು ಡ್ಯಾಮ್ ಕಟ್ಟಲಿಲ್ಲ. ಅವ್ರಿಗೆ ಬಿಡಿ ಸ್ವಲ್ಪ ಟೈಮು. ನೋಡಿ, ನಾನು ಇದನ್ನು ಒಪ್ಪೋದಿಲ್ಲ. ನೋಡಿ, ಏನು ನಾವು ನಿರೀಕ್ಷೆ ಇಟ್ಟಿದ್ವಿ, ಆ ನಿರೀಕ್ಷೆಯಂತೆ ಮೋದಿ ಸರ್ಕಾರದಲ್ಲಿ ಕೆಲಸ ಆಗಲಿಲ್ಲ. ಅದು ಕೂಡ 2 ಸರಿ ಟರ್ಮ್ ಅಧಿಕಾರ ಕೊಟ್ಟರು. 3ನೇ ಟರ್ಮ್ ಕೂಡ ಮೋದಿ ಸರ್ಕಾರ ಅಂತಲೇ ಹೇಳ್ತಾ ಇದ್ದಾರೆ. ಒಂದೊಂದು ಸಾರಿ ಇದು ಮೂರ್ಖತನದಲ್ಲ. ನನಗೆ ಅನಿಸ್ತಾ ಇರೋದು, ಮೋದಿಗೆ ಪರ್ಯಾಯವಾಗಿ ವ್ಯಕ್ತಿತ್ವ ಇಲ್ವೋ ಅನ್ನೋ ಜನರ ತಲೆಯಲ್ಲಿ ಅಂತ ಇದೆ ಸರ್. ಈಗ ನಿಮ್ಮ ಪ್ರಕಾರ ಮೋದಿಗೆ ಪರ್ಯಾಯವಾಗಿ ಇನ್ನೊಬ್ಬ ನಾಯಕ ಇದ್ದಾರೆ ಅಂತ ತಮ್ಗನ್ಸುತ್ತಾ? ನನಗನ್ಸುತ್ತೆ. ಯಾಕಿಲ್ಲ? ಯಾರಿದ್ದಾರೆ? ಎಲ್ಲ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ವೈ ಕಾಂಟ್ ಮಲ್ಲಿಕಾರ್ಜುನ್ ಖರ್ಗೆ ನೀವೇ ಒಪ್ಕೊಳ್ಳೋದಿಲ್ಲ ಸರ್. ಈಗ ಮೊನ್ನೆ ಅಲ್ಲ, ಈಗ ಒಂದು ವಿಷಯ ಹೇಳ್ಬಿಡ್ತೀನಿ. TMC ನಾಯಕಿ ಹೇಳ್ತಾರೆ, ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ. ನಾನು ಹೇಳಿದೆ, ನಾನೇ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ನಾಮಕಾವಾಸ್ತೆ ಆದರು ಕನ್ನಡದ ಒಬ್ಬರು ಆಗ್ತಿದ್ದಾರೆ, ಆದರೆ ಒಳ್ಳೇದು. ಸಿದ್ದರಾಮಯ್ಯ ಒಂದು ಮಾತು ಹೇಳಲಿಲ್ಲ, DK ಶಿವಕುಮಾರ್ ಒಂದು ಮಾತು ಹೇಳಲಿಲ್ಲ. ಅದನ್ನೇ ನಾನು ಹೇಳ್ತೇನೆ, ನಮ್ಮ ಪಕ್ಷದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ತೀರ್ಮಾನ ಆಗಿಲ್ಲ. ಅದ್ರ ಬಗ್ಗೆ ಆಗಬೇಕು ಅಂತ ನಾನೇ ಫಸ್ಟ್ ಒತ್ತಾಯ ಮಾಡಿದವನು.